ನೋಡಿ ಗೈಸ್, ಸೊ ಇನ್ಸ್ಟಾಗ್ರಾಮಲ್ಲಿ ಈಗ ಒಂದು ತಿಂಗಳಿಂದ ಎಷ್ಟೊಂದು ಜನರ ಅಕೌಂಟು ಸಸ್ಪೆಂಡ್ ಆಗಿದೆ. ಓಕೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ಅಕೌಂಟ್ಗಳು ಸಿಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಅವರು ಅವ್ರ ಅಕೌಂಟ್ಗಳನ್ನ ಏನು ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ನಿಮ್ಮ ಅಕೌಂಟು ಒಂದಿಷ್ಟು ಜನಕ್ಕೆ ಒಂದಿಷ್ಟು ದಿನ ಮಾತ್ರ ಸಿಗುತ್ತೆ, ಇಷ್ಟು ದಿನ ಓಲ್ಡ್ ಆಗಿರುತ್ತೆ ಅಂತ ಕೆಲವರು ಮಾಡಿದ್ರೆ, ಇನ್ನು ಕೆಲವ್ರ ಅಕೌಂಟ್ನ ಕಂಪ್ಲೀಟಾಗಿ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಅವ್ರ ಅಕೌಂಟ್ ಡಿಲೀಟೇ ಆಗಿಬಿಟ್ಟಿದೆ, ಸಿಗೋದೇ ಇಲ್ಲ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಈ ಥರದೊಂದು ನೋಟಿಫಿಕೇಷನ್ ಬರ್ತಾ ಇದೆ, ತುಂಬ ಜನಕ್ಕೆ ಬರ್ತಾ ಇದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವೀಡಿಯೋಸ್ಗಳನ್ನ ಮಾಡ್ತೀರಾ, ರೀಲ್ಸ್ಗಳನ್ನ ಮಾಡ್ತೀರಾ ಅಂತಂದರೆ ನೋಡಲೇಬೇಕು. ಯಾಕೆಂತಂದರೆ ನೀವು ಈ ತಪ್ಪನ್ನು ನೀವು ಮಾಡ್ತು ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಡಿಲೀಟ್ ಆಗುತ್ತೆ. ಓಕೆ, ಸೊ ಡಿಲೀಟ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ವೀಡಿಯೋಸ್ಗಳು ಇನ್ನೂ ಜಾಸ್ತಿ ವೀಡಿಯೋಸ್ ಆಗ್ತಾಯಿದ್ದೀನಿ. ಸೊ ಅಪ್ಡೇಟ್ ಆಗಿ ಬರ್ತಾ ಇರುತ್ತೆ ನಿಮ್ಮ ನೋಟಿಫಿಕೇಷನ್ಸ್. ಓಕೆ, ಸೊ ನಿಮ್ಮ ಫ್ರೆಂಡ್ಸು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಇವಾಗ ಈ ಥರ ಅಕೌಂಟ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಮೇಯ್ನಾಗಿ ಫಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇವಾಗ ಇಂಟಿಗ್ರೇಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ಗೆ. ಏನಾದರೂ ತಪ್ಪು ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಬೇಗ ಐಡೆಂಟಿಫೈ ಮಾಡಿಬಿಡ್ತಾರೆ. ಓಕೆ, ಸೊ ನೀವು ಈ ಒಂದು ವಿಡಿಯೋಯಿಂದ ಈ ಮಿಸ್ಟೇಕ್ ಮಾಡಿದ್ದೀರಾ, ಇನ್ಸ್ಟಾಗ್ರಾಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬ್ರೇಕ್ ಮಾಡಿದ್ದೀರಾ, ಅದಕ್ಕೋಸ್ಕರ ನಾವು ನಿಮ್ಮ ಅಕೌಂಟ್ನ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ರೀಸನ್ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಹ್ಯೂಮನ್ನೇ ಚೆಕ್ ಮಾಡ್ತಿತ್ತು, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದರಿಂದ ಸೊ ನೀವೇನೇ ತಪ್ಪು ಮಾಡಿದರೂ ಬೇಗ ಸಿಗಾಕೋಗ್ಬಿಡ್ತೀರಾ ಇನ್ಸ್ಟಾಗ್ರಾಮ್ ಕೈಲಿ. ಸೊ ಅದನ್ನು ರಿಮೂವ್ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಈಗ ಎಲ್ಲರ ಅಕೌಂಟು ಒಟ್ಟೊಟ್ಟಿಗೆ ತುಂಬ ಜನಕ್ಕೆ ಈ ಒಂದು ಸಮಸ್ಯೆ ಆಗ್ತಾ ಇರುವಂಥದ್ದು. ಹಾಗಾದರೆ ಏನು ತಪ್ಪು ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗುತ್ತೆ, ಸೊ ಯಾಕೆ ಸಸ್ಪೆಂಡ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ನಾವು ಒಂದೊಂದಾಗಿ ನೋಡ್ತಗೋಣ. ನೋಡಿ, ಮೊದಲನೇ ಕಾರಣ ಬಂದು AI ವಿಡಿಯೋ. ನೀವೆಲ್ಲ ರೀಲ್ಸ್ಗಳಲ್ಲಿ ನೋಡಿರ್ತೀರ, ಕೆಲವೊಂದಷ್ಟು ಫ್ರೂಟ್ಸ್ಗಳು ಎಲ್ಲ ನಿಮಗೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಇವಾಗ ಒಂದು ಆ್ಯಪಲ್ ಅಂತಂದರೆ, ಆ್ಯಪಲ್ಲೇ ಮಾತಾಡೋ ಥರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೀಡಿಯೋ ರೆಡಿ ಆಗಿರುತ್ತೆ. ಅಂದರೆ ನನ್ನನ್ನು ತಿನ್ನೋ, ನೀನು ಏನೇನೋ ತಿನ್ನಬೇಡ ಕಣೋ, ನಿನ್ನ ಲೈಫ್ಗೆ ಒಳ್ಳೇದು ಕಣೋ, ನಿನ್ನ ಸ್ಕಿನ್ನು ಗ್ಲೋ ಆಗುತ್ತೆ ಕಣೋ, ಇದನ್ನು ತಿನ್ನೋ, ಅದೆಲ್ಲ ತಿನ್ನಬೇಡ ಕಣೋ, ಇನ್ನೂ ಊದ್ಕೊಬಿಡ್ತೀಯ ಕಣೋ, ಹಂಗಾಗೋಯ್ತೀಯ ಕಣೋ, ಕರ್ಗಾಗೋಯ್ತೀಯ ಕಣೋ ಅಂತೆಲ್ಲ ಈ AI ಯೂಸ್ ಮಾಡಿಕೊಂಡು ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರ ರೀಲ್ಸ್ಗಳಲ್ಲಿ. ಸೊ ಆ ಥರ ವೀಡಿಯೋಸ್ಗಳನ್ನ ಮಾಡೋರಿಗೆ ಪಾಪ ಇನ್ಸ್ಟಾಗ್ರಾಮ್ ಅವರು ಈ ಒಂದು ಸಸ್ಪೆಂಡ್ನ ಮಾಡ್ತಾ ಇದ್ದಾರೆ, ಆಯಿತಾ, ಅಕೌಂಟ್ಗಳನ್ನ. ಯಾಕೆ ಅಂತಂದರೆ ಫುಲ್ಲು AI ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಯಾವುದೇ ಒಂದು ಎಫರ್ಟ್ಸ್ ಇಲ್ಲ ಅಂತಂದ್ಬಿಟ್ಟು ಈ ಥರ ವೀಡಿಯೋಸ್ಗಳನ್ನ ಮಾಡೋರಿಗೆ ಎಷ್ಟೊಂದು ಜನಕ್ಕೆ ಸಮಸ್ಯೆ ಆಗ್ತದೆ. ಈ ಥರ ಅಕೌಂಟ್ಸ್ಗಳಿಗೆ ಸಸ್ಪೆಂಡು ಕೂಡ ಮಾಡಿದ್ದಾರೆ. ಓಕೆ, ನೀವೇನಾದರೂ ಇದನ್ನು ಮಾಡ್ತಾಯಿದ್ದಾರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬಟ್ ಆ ಥರ ಆಗದೇ ಇರಲಿ ಅನ್ನೋದೇ ನನ್ನ ಒಂದು ಆಸೆ, ಸಸ್ಪೆಂಡ್ ಆಗದೇ ಇರಲಿ ಅಂತ. ಓಕೆ, ಸೊ ಇನ್ನು ಎರಡನೇ ಕಾರಣ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಇಷ್ಟು ದಿನ ಫೇಕ್ ಅಕೌಂಟ್ಸ್ಗಳಿದ್ದರೆ ಏನೂ ಕೂಡ ಪ್ರಾಬ್ಲಮ್ ಇರ್ತಿರಲಿಲ್ಲ. ಎಲ್ಲ ಫೇಕ್ ಅಕೌಂಟ್ಸ್ಗಳು ಯೂಸ್ ಮಾಡ್ಕೊಂಡು ಯಾರಿಗೆ ಬೈಕೊಂಡು ಕೆಟ್ಟ ಕಮೆಂಟ್ಸ್ ಹಾಕೊಂಡು ಎಲ್ಲ ಮಾಡ್ತಾಯಿದ್ರು. ಸೊ ಈಗ ಫೇಕ್ ಅಕೌಂಟ್ಸ್ಗಳನ್ನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಏನೇನೋ ಹೋಗಿ ಫೇಕ್ ಅಕೌಂಟ್ಸ್ಗಳನ್ನ ಇಟ್ಕೊಂಡು ಯಾರನ್ನೋ ಸಡನ್ನಾಗಿ ಫಾಲೋ ಮಾಡೋದು, ಮತ್ತು ಅನ್ಫಾಲೋ ಮಾಡೋದು, ಮತ್ತು ಅವ್ರಿಗೇನೋ ಲೈಕ್ ಮಾಡೋದು, ಕೆಟ್ಟದಾಗ ಕಮೆಂಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದವ್ರಿಗೆ AI ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿ ಅವರ ಅಕೌಂಟ್ಗಳನ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದು ಫೇಕ್ ಅಕೌಂಟ್ಸ್ಗಳಂತಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ. ಓಕೆ, ಹಾಗಾಗಿ ನೀವೇನಾದ್ರು ಫೇಕ್ ಅಕೌಂಟ್ ಇಟ್ಕೊಂಡಿದ್ರೆ ಸೊ ಸಸ್ಪೆಂಡ್ ಆಗ್ಬೋದು, ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟು, ಒರಿಜಿನಲ್ ಕಂಟೆಂಟ್ ಮಾಡದೇ ಇರೋರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರ ವೀಡಿಯೋಸ್ಗಳು ಮಾಡಿರ್ತಾರೆ ನೋಡಿ, ಆ ವೀಡಿಯೋಸ್ಗಳನ್ನ ಎತ್ಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕೊಳ್ಳುವಂಥದ್ದು. ಮತ್ತು ಆ್ಯಂಡ್ ಅದ್ರ ಜೊತೆಗೆ ಕೆಲವರು ಕಾಪಿರೈಟೆಡ್ ಕಂಟೆಂಟು, ಸಾಂಗ್ಸ್ಗಳು, ಫಿಲಮ್ ವೀಡಿಯೋಸ್ಗಳು, ಕ್ಲಿಪ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಆಗ್ತಿದ್ದವ್ರಿಗೆ ಸೊ ಕಾಪಿರೈಟೆಡ್ ಕಂಟೆಂಟ್ ಆಗಿರೋದ್ರಿಂದ ಅವ್ರದ್ದು ಒರಿಜಿನಲ್ ಕಂಟೆಂಟ್ ಅಲ್ಲ ಅಂತ ಅಂದ್ಬಿಟ್ಟು ಅವರ ಅಕೌಂಟ್ಗಳನ್ನ ಇನ್ಸ್ಟಾಗ್ರಾಮು ಸಸ್ಪೆಂಡು ಕೂಡ ಮಾಡ್ತಾಯಿದ್ದಾರೆ. ಸ್ವಲ್ಪ ಹುಷಾರಾಗಿರಿ ಈ ಥರ ಕಂಟೆಂಟ್ಸ್ಗಳನ್ನ ಹಾಕ್ತಾರೆ ಅವರು. ಓಕೆ, ಇನ್ನು ನೆಕ್ಸ್ಟ್ ಬಂದು ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಇದ್ದಕ್ಕಿದ್ದಂಗೆ ಸಡನ್ನಾಗಿ ತುಂಬ ಕಡೆ ಲಾಗಿನ್ ಮಾಡ್ಕೊಳ್ಳುವಂಥದ್ದು, ಲಾಗಿನ್ಗೆ ಅಟೆಂಪ್ಟ್ ಮಾಡುವಂಥದ್ದು. ಈಗ ಎಕ್ಸಾಂಪಲ್ ನಿಮ್ಮ ಹತ್ರ 5 ಫೋನ್ ಅದೇ ಅಂತಂದರೆ, ಒಂದೊಂದು ಲೊಕೇಶನಲ್ಲಿ ಒಂದೊಂದು ಫೋನ್ ಅದೇ ಅಂತಂದರೆ, ಆ ಎಲ್ಲ ಫೋನಲ್ಲೂ ಕೂಡ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡೋದು, ಸಡನ್ನಾಗಿ ಸಿಸ್ಟಮಲ್ಲಿ ಲಾಗಿನ್ ಮಾಡೋದು, ಮೊಬೈಲಲ್ಲಿ ಲಾಗಿನ್ ಮಾಡೋದು, ಮತ್ತು ಇನ್ಯಾವುದೋ ಊರಲ್ಲಿ ಕೂತಿರೋರು ಅಲ್ಲೊಂದು ಲಾಗಿನ್ ಆಗೋದು, ಈ ಥರ ಒಂಥರ ಲಾಗಿನ್ ಆಯಿತು ಅಂತಂದರೆ ಸೊ ಇದು ಕೂಡ ಒಂದು ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಅಂತಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರ ಪ್ರೈವೇಸಿ ಆ್ಯಂಡ್ ಇದನ್ನು ಪಾಲಿಸಿನ ಫಾಲೋ ಮಾಡಲಿಲ್ಲ ಅಂತಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಇದರಿಂದನೂ ಕೂಡ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಹಾಗಾಗಿ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಜಾಸ್ತಿ
ಲೊಕೇಶನ್ಸ್ಗಳಲ್ಲಿ ಲಾಗಿನ್ ಮಾಡೋಕೆ ಹೋಗ್ಬಿಡಿ, ನಿಮ್ಮ ಹತ್ರ ಮಾತ್ರ ಲಾಗಿನ್ ಆಗಿದ್ದರೆ ಬೆಟರ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ. ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟು ಆಟೋಮೇಷನು. ಈ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಷ್ಟು ಟೂಲ್ಸ್ಗಳಿದ್ದಾವೆ. ಬೇರೆ ಒಂದು ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಯಾರಾದರೂ ಲಿಂಕ್ ಕೇಳಿದ್ರೆ ನೀವು ಅವ್ರಿಗೆ ಆಟೋಮೆಟಿಕ್ DM ಸೆಂಡ್ ಮಾಡ್ಬೋದಿತ್ತು. ಸೊ ಅದರಿಂದನೂ ಕೂಡ ತುಂಬ ಜನಕ್ಕೆ ಸಸ್ಪೆಂಡು ಕೂಡ ಆಗ್ತಾಯಿದೆ ಅಕೌಂಟು. ಓಕೆ, ಆ ಥರ ಆಟೋಮೇಷನ್ನ ಯೂಸ್ ಮಾಡ್ತಾ ಇರೋದ್ರಿಂದನೂ ಕೂಡ. ಸೊ ಹಾಗಾಗಿ ಇದಿಷ್ಟು ಸಮಸ್ಯೆಗಳಿಂದ ಈ ಥರ ಅಕೌಂಟ್ಸ್ಗಳು ಸಸ್ಪೆಂಡ್ ಆಗ್ತಾಯಿದೆ. ಸೊ ಈಗ ನಾನು ಹೇಳಿದಂಥ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಓಕೆ. ಸೊ ಆಗ ನಿಮಗೆ ಸಸ್ಪೆಂಡ್ ಆಗೋದಿಲ್ಲ. ಬಟ್ ಕೆಲವೊಂದು ಸಲ ಸಮಸ್ಯೆಗಳಾಗುತ್ತೆ, ಆದಷ್ಟು ವಾಪಸ್ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇನ್ಸ್ಟಾಗ್ರಾಮ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ಥರದ್ದೊಂದು ಏನಾದರೂ ಸಮಸ್ಯೆ ಆಗಿದೆ ಇಲ್ವ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಏನೇ ಇದ್ರೂ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡ್ತೀನಿ. ಓಕೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಗೈಸ್.